ನಮಸ್ಕಾರ. ಇವತ್ತೇನು ಯೂತ್ ಕಾಂಗ್ರೆಸ್ನ ಚುನಾವಣೆ ನಡೆದಿದೆ. ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಇಡೀ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಮತ್ತು ಈ ದೇಶದಲ್ಲಿ ಬಡವರು ಸಾಮಾನ್ಯ ವರ್ಗದವರಿಗೆ ಏನಾದ್ರೂ ಬದುಕುವ ಹಕ್ಕುಗಳು ಏನಾದ್ರೂ ಇದೆ ಅಂತಂದ್ರೆ ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ. ಅಂತ ಒಂದು ಪಕ್ಷದಲ್ಲಿ ಒಬ್ಬ ಬಡವರಿಗೂ ಕೂಡ ಒಬ್ಬ ಸಾಮಾನ್ಯ ಯುವಕರಿಗೂ ಕೂಡ ಸ್ಥಾನಮಾನ ಸಿಗಬೇಕು, ಅವರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಪಕ್ಷದ ಯುವ ಐಕಾನ್ ಆಗಿರುವಂತ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗಿರುವಂತ ರಾಹುಲ್ ಗಾಂಧಿ ಅವರ ಆಶಯ. ಆ ಕಾರಣಕ್ಕೋಸ್ಕರನೇ ಅವರು ಏನ್ ಇವತ್ತು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಸೆಲ್ಗಳಿದಾವ ಯಾವುದಕ್ಕೂ ಕೂಡ ಅವರು ನೇಮಕಾತಿ ಮಾಡ್ತಾರೆ. ಆದ್ರೆ ಯೂತ್ ಕಾಂಗ್ರೆಸ್ ಮಾತ್ರನೇ ಚುನಾವಣೆಯನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಆಂತರಿಕ ಪ್ರಜಾಪ್ರಭುತ್ವದ ಮೂಲಕ ಪಕ್ಷ ಬಲಗೊಳ್ಳಬೇಕು, ಯುವಕರು ಮತ್ತು ಎಲ್ಲಾ ಸಮುದಾಯದ ಮತ್ತು ಎಲ್ಲ ವರ್ಗದ ಯುವಕರು ಪಕ್ಷಕ್ಕೆ ಬರಬೇಕು ಅನ್ನೋ ಆಶಯದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಆಂತರಿಕ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ವಿ. ಅದು ಕೇವಲ ಆ ಚುನಾವಣೆ ಮುಗಿಯುವಷ್ಟರೊಳಗಡೆನೆ ಅದು ನಾವೆಲ್ಲರೂ ಕೂಡ ಸ್ಪರ್ಧಿಗಳು. ಇಲ್ಲಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಿತ್ರರಾಗಿದ್ದುಕೊಂಡು ಈ ದೇಶದಲ್ಲಿ ಮತ್ತು ಎಸ್ಪೆಷಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಳ್ಳಿ ಮಟ್ಟದಿಂದಾನು ಕೂಡ ಕಟ್ಟಲಿಕ್ಕೆ, ಬೂತ್ ಮಟ್ಟದಿಂದ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಹಗಲಿರುಳು ಕೂಡ ಕಾರ್ಯಕರ್ತರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಆಯ್ಕೆ ಆಗಿರುವಂತ ನಾವೆಲ್ಲರೂ ಕೂಡ ಏನಿದ್ದೀವಿ ಅದೆಲ್ಲವೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೋತವರು ಗೆದ್ದವರು ಅಂತ ಏನು ಕೂಡ ಇಲ್ಲಿ ಇಲ್ಲ. ಇಲ್ಲಿ ಎಲ್ರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ. ಅದು ಯಾರ್ಯಾರ ಸಾಮರ್ಥ್ಯಗಳು ಏನೇನು ಅನ್ನುವಂಥದ್ದು ಅದು ನೋಡ್ಕೊಂಡೇ ಪಕ್ಷ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನೆಲ್ಲ ಕೂಡ ನಮ್ಮ ಮಧ್ಯೆ ಇದೆಯಂತ ಮನಸ್ತಾಪಗಳು ಅಥವಾ ಇನ್ನೊಂದೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂಥದ್ದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ನಮಗಿಂತ ಈ ದೇಶ ಜನರಿಗೆ ತುಂಬಾ ಅನಿವಾರ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಪಕ್ಷ ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭದ್ರಾಗ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಹಿರಿಯರಾಗಿರುವಂತ ನೀಲಕಂಠೇಗೌಡರಣ್ಣವರು, ಅಮಾನುಲ್ಲಾ ಖಾನ್ ಅವರು, ನಮ್ಮ ಉಮಾಶಂಕರಣ್ಣವರು, ಮಂಡಿಕಲ್ ಚಲಪತಿ ಅಣ್ಣವರು, ಮತ್ತೆ ಗುಜ್ನಳ್ಳಿ ಮಂಜಣ್ಣ ಅವರು, ಮತ್ತೆ ನಮ್ಮ ಗೆಳೆಯರಾಗಿರುವಂತ ನಮ್ಮ ವಿದ್ಯಾರ್ಥಿ ದೆಸೆಯಿಂದ ನನ್ನ ಜೊತೆಗೆ ಹೋರಾಟಗಳಲ್ಲಿ ಬಂದಂತ ನಮ್ಮ ಮಂಡಿಕಲ್ ಮಂಜು ಅವರು, ಇಲ್ಲಿ ಇರುವಂತ ಎಲ್ಲಾ ನೇತಾರರು ಕೂಡ ನಮಗೆ ಖಂಡಿತವಾಗ್ಲೂ ಸಾಥ್ ಕೊಡ್ತಾರೆ, ಅವರು ವಿಶ್ವಾಸ ಕೊಡ್ತಾರೆ, ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಆಯ್ಕೆ ಆಗಿರುವಂತ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಸೇರಿ ನಿಮಗೆ ಮಾತು ಕೊಡ್ತಾ ಇದೀವಿ. ಈ ಟೀಮು ಮುಂದಿನ ದಿನಗಳಲ್ಲಿ ನೀವು ಏನು ಗುರಿ ಇಟ್ಟು ತೋರಿಸ್ತಿರೋ ಆ ಗುರಿ ಮುಟ್ಟೋ ನಿಟ್ಟಿನಲ್ಲಿ ನಾವು ಸಕ್ಸಸ್ಫುಲ್ ಆಗಿ ನಾವು ಕೆಲಸ ಮಾಡ್ತೀವಿ. ಇವತ್ತು ದೊಡ್ಡ ಮಟ್ಟದ ಯುವ ಜನತೆ ನಮ್ಮ ಪಕ್ಷಕ್ಕೆ ಬರೋ ನಿಟ್ಟಿನಲ್ಲಿ ಹಳ್ಳಿಗೂ ಕೂಡ ಹೋಗಿ ಕೆಲಸ ಮಾಡ್ತೀವಿ. ಯುವಕರನ್ನ ನಮ್ಮ ಪಕ್ಷದ ಜೊತೆಗೆ ಕರೆತರುವಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಇವತ್ತು ನಮ್ಮನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿರುವಂತ 2 ಬ್ಲಾಕ್ ಕಾಂಗ್ರೆಸ್ನ ಸಮಿತಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು.